ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ಗೈಸ್, ಸೋಹಾರ್ನಿಂದ ಇವತ್ತು ನಾನು ಮಸ್ಕತ್ಗೆ ಹೋಗಿಬಿಟ್ಟು ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ಮಾತಾಡ್ತಾ ಇರೋದು. ಹಾಗೆ ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ರೂಮೆಲ್ಲ ಕ್ಲೀನ್ ಮಾಡಬೇಕಷ್ಟೇ. ಮತ್ತು ಮಕ್ಕಳು ಕೂಡ ಇದ್ದಾರೆ ನೋಡಿ, ಇಲ್ಲಿ ರೆಡಿಯಾಗಿ ಮೊಬೈಲ್ ನೋಡ್ತಾ ಇದ್ದಾರೆ. ಹಾಗೆ ಹಸ್ಬೆಂಡನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಇಲ್ಲಿಂದ. ಅವರು ಬರಲ್ಲ, ಏರ್ಪೋರ್ಟ್ ತನಕ ಬರೋಕ್ಕಾಗಲ್ಲ, ಕೆಲಸದಲ್ಲಿ ಎಷ್ಟು ಬ್ಯುಸಿ ಇದ್ದಾರೆ. ಸೊ ಹಾಗೆ ತುಂಬ ಬೇಜಾರಾಗ್ತಾಯಿದೆ, ಮಿಸ್ಸಿಂಗ್ ಎಲ್ಲ ಇನ್ನು. ಆಮೇಲೆ ಹಾಗೆ ಇನ್ನೊಂದು 30 ಮಿನಿಟ್ಸಲ್ಲಿ ಕಾರ್ ಬರುತ್ತೆ. ಸೊ ಆಮೇಲೆ ಲಗೇಜ್ ಎಲ್ಲ ಹಾಕಿಬಿಟ್ಟು ನಾವು ಮಸ್ಕತ್ಗೆ ಹೊರಡೋದು. ನೈಟ್ 10 ಗಂಟೆಗೆ ಫ್ಲೈಟ್ ನಮ್ಮದು. ಹಾಗೆ ಇಲ್ಲಿಂದ ಮಸ್ಕತ್ಗೆ 2.5 ಗಂಟೆ ಜರ್ನಿ ಇದೆ. ಹಾಗೆ ಇನ್ನು ಏರ್ಪೋರ್ಟ್ಗೆ ಹೋಗುವಾಗ ಸಿಗುವ. ಓಕೆ, ಬರಿ ಬರಿ ಬರಿ. ವಯಸ್ಸು ಲಗೇಜ್ ಎಲ್ಲ ಕಾರ್ಗೆ ತುಂಬಿಸ್ತಾ ಇದ್ದಾರೆ. ಸೊ ಹೋಗಿದ್ದಾರೆ ಅಲ್ಲಿ. ಬನ್ನಿ. ಓ ಆಯ್ತಲ್ಲೇ. ಇದು ಲ್ಯಾಪ್ಟಾಪ್ ಬ್ಯಾಗ್ ಮಾತ್ರ ಅದನ್ನು ಕೈ ನೋಡಿ, ಅದು ಲ್ಯಾಪ್ಟಾಪ್ ಕೂಡ ಅಲ್ಲ. ಹಂಗೆ ಇರ್ತಲ್ಲ. ಓಕೆ, ಹಾಂ ಬಾಬಾ ಜರ್ನಿ ಸ್ಟಾರ್ಟ್ ಆದಾಗಲೇ ನನಗೆ ತಲೆನೋವು ಸ್ಟಾರ್ಟ್ ಆಯಿತು. ಹಾಗೆ ಟ್ಯಾಬ್ಲೆಟ್ ಕುಡಿದು ಹಂಗೆ ಮಲ್ಕೊಂಡ್ಬಿಟ್ಟೆ. ಸೊ ರೀಚ್ ಆಗಬೇಕಾದ್ರೆ ಕತ್ಲೆ ಆಗಿತ್ತು ಮಸ್ಕತ್ ಏರ್ಪೋರ್ಟ್ಗೆ. ಹಾಗೆ ಫೈನಲ್ ಆಗಿ ನಾವು ಏರ್ಪೋರ್ಟ್ಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ಅಲ್ಲಿ ನಮ್ಮ ಲಗೇಜೆಲ್ಲ ಟ್ರೋಲಿಗೆ ಹಾಕಿಬಿಟ್ಟು ಅವರು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದರು. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ಇಮಿಗ್ರೇಷನ್ ಮತ್ತು ಬೋರ್ಡಿಂಗ್ ಎಲ್ಲ ಪಾಸ್ ಮಾಡಿಬಿಟ್ಟು ಫ್ಲೈಟ್ಗೆ ನಾವು ವೆಯ್ಟ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನೊಂದು ಏರ್ಪೋರ್ಟ್ನಲ್ಲಿ 2 ಚಾಕ್ಲೇಟ್ ತೊಗೊಂಡ್ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ರೇಟ್ ಇದೆ ಇಲ್ಲಿ, ಏನು ತೊಗೊಳಕ್ಕೆ ಗೊತ್ತಿಲ್ಲ. 2 ಚಾಕ್ಲೇಟ್ ನಾವು ಊರಲ್ಲಾದರೆ ಒಂದು 20 ರೂಪಾಯಿದೆ ಸಿಗ್ತಾಯಿತ್ತೇನೋ, ಆದರೆ ಇಲ್ಲಿ 450 ರೂಪಾಯಿ ಏನೋ ಕೊಟ್ಟು ನಾನು ತೊಗೊಂಡ್ಬಿಟ್ಟೆ. ಸೊ ತುಂಬ ಕಾಸ್ಟ್ಲಿ. ಹಾಗೆ ಫ್ಲೈಟ್ಗೆ ವೆಯ್ಟ್ ಮಾಡಿಬಿಟ್ಟು ಫೈನಲಿ ನಮ್ಮ ಫ್ಲೈಟ್ ಬಂತು. ಹಾಗೆ ಅದರೊಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ. ಬ್ಯಾಗ್ ಮೇಲೆ ಬೇಕನಾ? एक्सप्रेस के दौरान आएगी जो मस्किन से कन्नौज शरीफ आपका स्वागत है। टाटा ग्रुप का हिस्सा और एनसीकी सहायक इलेक्ट्रॉनिक
हम नचित सिटर्स, हज सयर्स, टाइटैनिक पास रिवार्ड प्रोग्राम के मेंबर्स, हमारे खुद ಫ್ಲೈಟ್ ಟೇಕ್ ಆಫ್ ಆದಮೇಲೆ ಫುಡ್ ಎಲ್ಲ ಆರ್ಡರ್ ಮಾಡಿದೆ ನಾನು. ಅಂದರೆ ಒಂದು ನೂಡಲ್ಸ್ ಮತ್ತು ಒಂದು ಜ್ಯೂಸ್ ಅಷ್ಟೇ. ಅದಕ್ಕೆ ಒಂದು ನೂಡಲ್ಸ್ಗೆ 300 ರೂಪಾಯಿ ಇದೆ ನೋಡಿ. ನಾನು ಅಂದ್ಕೊಂಡಿದ್ದೆ ಬೇರೆ, ಇವರು ಕೊಟ್ಟಿರುವಂಥದ್ದೇ ಬೇರೆ. ಇದಕ್ಕೆ ಒಂದು ಬಿಸಿನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಕೊಡ್ತಾರೆ ಅಷ್ಟೇ. ಮತ್ತು ಜ್ಯೂಸ್ಗೆ 200 ರೂಪಾಯಿ ಕೊಟ್ಟಿದ್ದೀನಿ. ತುಂಬ ಎಕ್ಸ್ಪೆನ್ಸಿವ್ ಇದೆ. ಅಂದರೆ ಫ್ಲೈಟಲ್ಲಿ ಫುಡ್ ಆರ್ಡರ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ. ಹಾಗೆ ಇವರು ತಿಂದುಬಿಟ್ಟು ಅಲ್ಲಿಗೆ ನಿದ್ರೆಗೆ ಜಾರಿದ್ರು ಇಬ್ಬರು ಕೂಡ. ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಹಾಗೆ ಫೈನಲ್ಲಿ ನನ್ನ ಊರನ್ನು ನೋಡುವಾಗ ನನಗೆ ಆದಂತಹ ಖುಷಿ ಬೇರೆ. ಯಾಕಂದರೆ 2 ಮಂತಿಂದ ನನಗೆ ನಮ್ಮ ಊರು ಯಾವಾಗ ನೋಡೋದು ಅಂತ ಅನಿಸ್ತಾ ಇತ್ತು. ಯಾಕಂದರೆ ರೂಮಲ್ಲೇ ಕೂತು ಅಂತ ಅಲ್ಲ, ಹೊರಗಡೆ ಹೋದರೂ ನನಗೆ ಸಮಾಧಾನ ಅಂತ ಇರಲಿಲ್ಲ. ಊರಿಗೆ ಹೋಗೋಣ ಅಂತಲೇ ಅನಿಸ್ತಾ ಇತ್ತು. ಹಾಗೆ ಫೈನಲ್ಲಾಗಿ ನಮ್ಮ ಊರನ್ನು ತಲುಪಿದೆ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮಿಸ್ ಯು.